ವಿಜಯ್ ರಾಘವೇಂದ್ರ ಅವರ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ತುಂಬಾ ಎಂಗೇಜಿಂಗ್ ಆಗಿದೆ ಮತ್ತೆ ವೈಬಿ ಆಗಿದೆ ಅಂತಾನೆ ಹೇಳ್ಬೋದು. ತೆಲುಗು, ತಮಿಳು ಹಾಗೆ ಬಾಲಿವುಡ್ ಅಲ್ಲೂ ಕೂಡ ಈ ರೀತಿಯ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಗಳು ಸುಮಾರು ಸತಿ ಬಂದಿದೆ ಅಂತಾನೆ ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೀತಿಯ ಮಿಸ್ಟ್ರಿ ಥ್ರಿಲ್ಲರ್ ಜಾನರ್ಗಳನ್ನ ಸಿನಿಮಾ ನೋಡೋದಿಕ್ಕೆ ಜನ ತುಂಬಾನೇ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಇಲ್ಲಿನ ಮೊದಲನೇ ಭಾಗ ಫಸ್ಟ್ ಕೇಸ್ ಆಫ್ ಸೀತಾರಾಮನ್ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿಂದ ಸೆಕೆಂಡ್ನೇ ಭಾಗನ ತೆಗಿತಿದ್ದಾರೆ ಅನ್ಕೊಂತೀನಿ ನಾನು. ಈ ಸಿನಿಮಾ ಇದೇ ಫೆಬ್ರವರಿ 20ಕ್ಕೆ ರಿಲೀಸ್ ಆಗೋಕೆ ಹೊರಟಿದೆ. ಹಾಗಿದ್ರೆ ಬನ್ನಿ ಈ ಟೀಸರ್ ಅಲ್ಲಿ ಏನೇನೆಲ್ಲ ಸಿಕ್ತು, ಏನೇನೆಲ್ಲ ವರ್ಕ್ ಆಗ್ಬೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ವಿಜಯ್ ರಾಘವೇಂದ್ರ ಅವರ ಕಡೆಯಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಆಕ್ಟಿಂಗ್ ಅನ್ನ ಮತ್ತೆ ಪಾತ್ರವನ್ನ ಇಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ಈ ಹಿಂದೆ ವಿಜಯ್ ರಾಘವೇಂದ್ರ ಅವ್ರ ಕಡೆಯಿಂದ ಮೊದಲನೇ ಪಾರ್ಟಲ್ಲೂ ಕೂಡ ಡೈರೆಕ್ಟರ್ ಅವರು ಒಂದು ಒಳ್ಳೆ ಆಕ್ಟಿಂಗ್ ಅನ್ನ ಹೊರ ತೆಗೆಸಿದ್ರು. 1.5 ನಿಮಿಷದ ಟೀಸರ್ ಅನ್ನ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಏನು ಅನಲೈಸ್ ಮಾಡೋದಕ್ಕೆ ಸಿಕ್ಕೋದಿಲ್ಲ. ಆದ್ರೆ ಸಿನಿಮಾದಲ್ಲಿ ಹೇಳಕ್ ಹೊರಟಿರೋ ಆ ಕಂಟೆಂಟ್ ಮತ್ತೆ ಕ್ಯಾಟಗರಿಗಳನ್ನ ನೋಡ್ತಾ ಇದ್ರೆ ಖಂಡಿತ ಈ ಮೂವಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಸೀರಿಯಲ್ ಕಿಲ್ಲರ್ ನ ಮತ್ತೆ ಆ ಸೀರಿಯಲ್ ಕಿಲ್ಲರ್ ಯಾರ್ಯಾರು ಮಾಡ್ತಿದ್ದಾರೆ, ಒಬ್ನೇನಾ ಅಥವಾ ಸುಮಾರು ಗ್ರೂಪ್ ಇದೆಯಾ ಅನ್ನೋ ಸಸ್ಪೆನ್ಸ್ ಮೇಲೆ ಕಥೆನ ಹೆಣ್ಕೊಂಡೋಗಿರೋ ಸ್ಟೋರಿ. ಇಲ್ಲಿ ಸಿನಿಮಾದ ಮೇನ್ ವಿಲನ್ ಅಂದ್ರೆ ಸೀರಿಯಲ್ ಕಿಲ್ಲರ್ ಆಗಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕಾಣಿಸ್ಕೊಂತಾರೆ. ಈ ರೀತಿಯ ಸೈಕೋ ಕಿಲ್ಲರ್ ಪಾತ್ರಗಳಲ್ಲಿ ಸೈಲೆಂಟ್ ಆಗಿ ಕಾಣಿಸ್ಕೊಳೋ ಅಂತ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಈ ಸಿನಿಮಾದಲ್ಲಿ ಸಖತ್ ಯೂನಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಅಂತೀನಿ. ಕೈಯಲ್ಲಿ ಚಾಕು ಹಿಡ್ಕೊಂಡು ಚುಚ್ತಿದ್ರು ಕೂಡ, ಮುಖದಲ್ಲೆಲ್ಲ ರಕ್ತ ಇದ್ರು ಕೂಡ ಮುಖದಲ್ಲಿ ಯಾವುದೇ ರೀತಿಯ ಭಯ ಅಥವಾ ಸಿಟ್ಟು ಕಾಣಿಸೋದಿಲ್ಲ. ಈ ಸಿನಿಮಾದಲ್ಲಿ ಈ ಕ್ರೈಮ್ ಹೇಗ್ ಸ್ಟಾರ್ಟ್ ಆಗುತ್ತೆ, ಈ ಕ್ರೈಮ್ ಮಾಡೋದಕ್ಕೆ ವಿಲನ್ನಿಗೆ ಏನ್ ಕಾರಣ ಇತ್ತು, ಏನ್ ರೀಸನ್, ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನು, ಮತ್ತೆ ಕ್ರೈಮ್ ಥ್ರಿಲ್ಲರ್ ಸ್ಟೋರಿಯನ್ನ ಅಥವಾ ಅಲ್ಲಿನ ಸೀರಿಯಲ್ ಕಿಲ್ಲರ್ ಅನ್ನ ಹೀರೋ ಹೇಗೆ ಕಂಡುಹಿಡಿತಾನೆ ಅನ್ನೋದೇ ಸಿನಿಮಾದ ಮೇನ್ ಪ್ಲಾಟ್ ಆಗಿದೆ ಅನ್ಕೊಂತೀನಿ. ಸೀತಾರಾಮ್ ಅವ್ರನ್ನ ಎಕ್ಸ್ಪೆಷಲಿ ಈ ಕೇಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಬೇರೆ ಕಡೆಯಿಂದ ಕರ್ಸ್ಕೊಂಡಿದ್ದಾರೆ ಅನ್ನೋದು ಟೀಸರ್ ಬಿಟ್ಕೊಡುತ್ತೆ. ಅದು ತಪ್ಪಾಗಿ ಕೂಡ ಆಗಿರ್ಬೋದು. ಏನೇ ಆದ್ರೂ ಫೆಬ್ರವರಿ 20ನೇ ತಾರೀಕು ಮೂವಿ ರಿಲೀಸ್ ಆದ್ಮೇಲೆ ಮೂವಿ ನೋಡಿ ರಿವ್ಯೂ ಮಾಡೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.